ಎಲ್ಲರಿಗೂ ನಮಸ್ಕಾರ. ನಾನು ಡಿ ಬಾಸ್ ಅಭಿಮಾನಿ ಶಂಭು ಮಾತಾಡ್ತಾ ಇದ್ದೀನಿ, ಹಾವೇರಿ ಅಂತ. ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ, ಅದರಲ್ಲಿ 1:30 ಸುಮಾರಿಗೆ ನಡೆದಂಥ ಅತ್ಯಾಚಾರದ ಘಟನೆ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಆ ಅತ್ಯಾಚಾರ ಆದಂಥ ಯುವತಿ ಒಬ್ಬ ಕಾಲೇಜ್ ಸ್ಟೂಡೆಂಟ್, ಫೈನಲ್ ಇಯರ್ ಡಿಗ್ರಿ ಓದ್ತಾ ಇರೋಂಥ, ಆನೇಕಲಲ್ಲಿ ಓದ್ತಾ ಇರೋಂಥ ಒಬ್ಬ ಫೈನಲ್ ಇಯರ್ ಡಿಗ್ರಿ ಸ್ಟೂಡೆಂಟ್. ಮೂಲತಃ ಅವಳು ಮಹಾರಾಷ್ಟ್ರದವಳು ಅಂತ ಮಾಹಿತಿ ಇದೆ, ಬಟ್ ನಮಗೂ ಕನ್ಫರ್ಮ್ ಗೊತ್ತಿಲ್ಲ. ಅವಳು ವಿದ್ಯಾಭ್ಯಾಸ ಮಾಡ್ತಾ ಇರೋದು ಬೆಂಗಳೂರಿನ ಆನೇಕಲ್ ತಾಲೂಕಿನಲ್ಲಿ ಯಾವುದೋ ಒಂದು ಕಾಲೇಜಲ್ಲಿ ಅಭ್ಯಾಸ ಮಾಡ್ತಾ ಇದ್ದಾಳೆ. ಬಟ್ ನಾನು ಇದರ ಬಗ್ಗೆ ಏನು ಮಾತಾಡೋಕ್ಕೆ ಬಂದಿದ್ದೇನಪ್ಪ ಅಂತಂದರೆ, ನಮ್ಮ ರಾಜ್ಯ ಈ ಥರ ಯಾಕೆ ಆಗ್ತಾಯಿದೆ, ನಮ್ಮ ದೇಶ ಯಾಕೆ ಈ ಥರ ಆಗ್ತಾಯಿದೆ. ರೀಸೆಂಟ್ಲಿ ಒಂದು 3.5-4 ತಿಂಗಳಾಗಿರ್ಬೋದು ನೇಹಾ ಹಿರೇಮಠ ಅವರ ಕೊಲೆ ಆಯಿತು. ಅದಾದಮೇಲೆ ಮೊನ್ನೆ ಒಂದು 3 ವರ್ಷದ ಮಗನ ಮೇಲೆ ಅತ್ಯಾಚಾರ ಆಯಿತು. ಆಮೇಲೆ 1.5 ವರ್ಷದ ಮಗನ ಮೇಲೆ ಅತ್ಯಾಚಾರ ಆಯಿತು. ತೀರಾ ವಿಕೃತ ಕಾಮಿಗಳು ಇದ್ದಾರೆ ಅಂತ ನಮಗೆ ಅನಿಸ್ಬಿಟ್ಟಿದೆ. ತೀರಾ ಇಷ್ಟು ವಿಕೃತ ಕಾಮಿಗಳು ಯಾವತ್ತೂ ಇರಬಾರ್ದು. ಏನದು ಸಣ್ಣ ಸಣ್ಣ ಮಕ್ಕಳ ಮೇಲೆ, ಆಮೇಲೆ ಕಂಟಿನ್ಯೂ ಆಗಿ ಕೊಲೆ ಆರೋಪ, ಇದು ಕೊಲೆಗಳು, ರೇಪ್ ಕೇಸ್ಗಳು ಆಗ್ತಾನೇ ಇದೆ. ಏನಕ್ಕೆ ಇದು? ನಮ್ಮ ಬಾಸ್ ಕೊಲೆ ಮಾಡಿದಾರಂತ ಎಲ್ಲರೂ, ನಮ್ಮ ಡಿ ಬಾಸ್ ಕೊಲೆ ಮಾಡಿದಾರಂತ ಎಲ್ಲ ಫೇಮಸ್ ಆಗಿಬಿಟ್ಟಿದ್ದಾರಲ್ಲಪ್ಪ ಮೀಡಿಯಾದವ್ರ. ಬಂದು ಇವಾಗ ಮಾತಾಡ್ರಿ, ಇವಾಗ ನ್ಯಾಯ ಕೊಡಿಸಿ ಆ ಹೆಣ್ಮಗುಗೆ. ಹೌದಾ ಅಂತಾನೆ ನಿಮ್ಮ ಅಪ್ಪು ಗುಡ್ಡದವ್ರಾದರೆ ಮೀಡಿಯಾದವ್ರು ಆಗಲಿ, ಪ್ರಶಾಂತ್ ಸಂಬರ್ಗಿ ನಿನಗೆ ಕಣ ಹೇಳ್ತಾ ಇರೋದು, ಪ್ರಶಾಂತ್ ಸಂಬರ್ಗಿ ನಿನಗೆ ಹೇಳ್ತಾ ಇರೋದು. ಆಮೇಲೆ ಭಾವನನ ಬಗ್ಗೆ ಮಾತಾಡಬೇಕು. ಭಾವನಾ ಬೆಳಗೆರೆ ಎಲ್ಲಿದೆಯಾ? ಯಾವ ಬಿಲ್ದಲ್ಲಿ ಹೋಗಿ ಮಲ್ಕೊಂಡಿದೆಯಾ? ನಮ್ಮ ಬಾಸ್ ಹಂಗೆ ಮಾಡಿದ, ಹಿಂಗೆ ಮಾಡಿದ, ಕೊಲೆ ಮಾಡಿದ, ಆ ಹೆಣ್ಮಗುಗೆ ನ್ಯಾಯ ದೊರಕಿಸ್ಬೇಕು, ಹಂಗೆ ಹಿಂಗೆ ಅಂತ ಹೇಳಿದಲ್ಲ. ಇದು ಹೆಣ್ಣು ತಾನೇ, ಇದು ಹೆಣ್ಮಗು ತಾನೇ, ಅತ್ಯಾಚಾರ ಆಗಿದೆ ಆಕೆ ಮೇಲೆ. ಎಲ್ಲಿದೆಯಾ ನೀನು? ಯಾವ ಬಿಲ್ದಲ್ಲಿ ಹೋಗಿ ಮಲ್ಕೊಂಡಿದೆಯಾ? ಹೇಳೋ ಭಾವನಾ, ನಿನಗೆ ಹೇಳ್ತಾ ಇರೋದು. ನಿಮ್ಮಪ್ಪ ಕುಡ್ದು ಸತ್ತೋದ, ಈಗ ನಿಂದ ಎದ್ದಿದೆ. ಇವಾಗ ನೀನು ಯಾಕೆ ಮಾತಾಡ್ತಲ್ಲ ಹೇಳೋ ಭಾವನಾ ಬೆಳಗೆರೆ. ಇಷ್ಟು ದಿನ ಜಂಬ ಕುಚ್ಕೊಂತ ಇದ್ದಲ್ಲ, ದರ್ಶನ ಹಂಗೆ ಹಿಂಗೆ ಅಂತಂದು. ಬಾ ಇವಾಗ ಮಾತಾಡೋ ಇದ್ರ ಬಗ್ಗೆ. ಯಾವ ಬಿಲ್ದಲ್ಲಿ ಹೋಗಿ ಮಲ್ಕೊಂಡಿದೆಯಾ? ನಮ್ಮ ಬಾಸ್ ಬಗ್ಗೆ ಮಾತಾಡಿಬಿಟ್ರೆ ನೀ ಫೇಮಸ್ ಆಗೋಗ್ಬಿಡ್ತಿ ಅಂತಂದು ನಿನಗೆ ಅನಿಸ್ತಾ ಇದೆ ಅಲ್ವಾ? ಯಾರ್ಯಾರು ಮಾತಾಡಿದ್ರು, ನಮ್ಮ ಬಾಸ್ ಅವತ್ತು ಮಾಡಿದ್ದೇ ಸರಿ. ಆ ರೇಣುಕಾಸ್ವಾಮಿ ಏನೋ ಇದು ಒಂದು ಹೆಣ್ಣಿಗೆ, ಅದು ಬೇಡ ಅವ್ರ ಪರ್ಸ್ನಲ್ಲ, ಒಂದು ಹೆಣ್ಣಿಗೆ ಒಬ್ಬ ಮೆಸೇಜ್ ಮಾಡ್ಯಾನಂತಂದ್ರೆ ಎಷ್ಟೋ ಜನ, ನನ್ನ ಇನ್ಸ್ಟಾಗ್ರಾಮಲ್ಲಿ ಬಂದಿದೆ, ಎಷ್ಟೋ ಜನ ರೇಣುಕಾಸ್ವಾಮಿ ಫ್ರೇಕ್ ಅಕೌಂಟ್ ಇಟ್ಕೊಂಡು ಹುಡುಗಿಯರಿಗೆ ಮೆಸೇಜ್ ಮಾಡಿದ್ನಂತೆ, ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದಾನಂತೆ. ಬಟ್ ಅದು ನಮ್ಮ ಬಾಸ್ ಮಾಡಿದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ ನನಗೆ, ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ಬಟ್ ಅವ್ನು ಕೊಲೆ ಆಗಿರೋದಂತೂ ಅಂಥವ್ರು ಸಾಯ್ಬೇಕು, ಅಂಥವ್ರನ್ನೇ ಕ್ರೂರವಾಗಿ ಕೊಲ್ಲಬೇಕು. ಸುಮ್ಮನೆ ಇದು ಶಿಕ್ಷೆ ಅದು ಇದು ಅಂತಂದು ಅವ್ರ ಜೈಲಿಗೆ ಹಾಕ್ಬಿಟ್ರೆ ಮತ್ತೆ ಬರ್ತಾರೆ ಮತ್ತು ಇದೇ ಥರ ಮಾಡ್ತಾರೆ. ಆದರೆ ಒಂದಂತೂ ನಮ್ಮ ಕರ್ನಾಟಕ ಪೊಲೀಸ್ನವ್ರಿಗೆ ನಾ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಬಟ್ ಆ ಹೆಣ್ಮಗುಗೆ ನ್ಯಾಯ ಕೊಡಿಸಿ ಸರ್. ಕರ್ನಾಟಕ ಪೊಲೀಸ್ ಅಂತಂದರೆ ನಮ್ಮ ಇಂಡಿಯಾದಾಗೆ ಒಳ್ಳೆಯ ಒಂದು ಹೆಸರಿದೆ, ಬಟ್ ಅದನ್ನು ನೀವು ಚೆನ್ನಾಗಿ ನಡೆಸ್ಕೊಡಿ. ಈಗ ನಮ್ಮ ಬಾಸ್ ಬಗ್ಗೆ ನೀವು ಇಂಟ್ರೆಸ್ಟ್ ತೋರಿಸ್ದಂಗೆ ಆ ಹುಡುಗಿ ಕೇಸ್ ಮೇಲೂ ನೀವು ಇಂಟ್ರೆಸ್ಟ್ ತೋರಿಸ್ಲೇಬೇಕು. ರೇಣುಕಾಸ್ವಾಮಿದು ಕೊಲೆ ಆಗಿತ್ತಂತ ಹೆಂಗೆ ಇಂಟ್ರೆಸ್ಟ್ ತೋರಿಸಿದ್ರು ಹಾಗೆ ಇದ್ರ ಬಗ್ಗೆನೂ ಇಂಟ್ರೆಸ್ಟ್ ತೋರಿಸ್ಬೇಕು ಸರ್. ನೀವು ಇದರ ಬಗ್ಗೆ ಇಂಟ್ರೆಸ್ಟ್ ತೋರಿಸಿ ಆ ಹುಡುಗಿಗೆ ನ್ಯಾಯ ಕೊಡಿಸ್ಬೇಕು. ಇವತ್ತು ಆ ಹುಡುಗಿ ಪರಿಸ್ಥಿತಿ ಹೆಂಗಿದೆ ಅಂತಂದರೆ ಇವತ್ತು ನಾಳೆ ಅನ್ನಂಗಿದೆ. ಸ್ಥಿತಿ ತುಂಬ ಗಂಭೀರ ಅಂತ ಹೇಳ್ತಾ ಇದ್ದಾರೆ ನ್ಯೂಸ್ನಲ್ಲಿ. ಬಟ್ ಎಷ್ಟು ಜನ ನ್ಯಾಯ ಕೊಡಿಸಿದ್ದೀರಪ್ಪ ಆ ಹುಡುಗಿಗೆ? ಎಷ್ಟು ಕಂಟಿನ್ಯೂ ಆಗಿ ಕೊಲೆ, ನೇಹಾ ಹಿರೇಮಠ ಕೊಲೆ ಆಯಿತು, ಅದಾದಮೇಲೆ 3 ವರ್ಷದ ಮಗನ ಮೇಲೆ ಅತ್ಯಾಚಾರ ಆಯಿತು, 1.5 ವರ್ಷದ ಮಗನ ಮೇಲೆ ಅತ್ಯಾಚಾರ ಆಯಿತು. ಯಾಕೆ ಈ ಥರ? ಇಂಥ ವಿಕೃತ ಕಾಮಿಗಳಿಗೆ ಏನು ಮಾಡಬೇಕು? ರೇಣುಕಾಸ್ವಾಮಿ ಆದ ಗತಿನ ಇವ್ರಿಗೂ ಆಗಬೇಕು. ನನಗೆ ಕೇಳೋ ಪ್ರಶ್ನೆ ಪ್ರಕಾರ ಭಾವನಾ ಹಿರೇಮಠ ಆಗಲಿ, ಆಮೇಲೆ ಮೊನ್ನೆ ಜಗ್ಗೇಶ್ ಸರ್ ಒಂದು ವಿಡಿಯೋ, ಇದು ಕಲಾವಿದರ ಸಂಘದ ಹೋಮ ಕಾರ್ಯಕ್ರಮದ ಪೂಜಾ ಕಾರ್ಯಕ್ರಮದಲ್ಲಿ ನಾನು ಕೇಳಿದೆ. ಮೀಡಿಯಾದವರು ಹೋಗಿ ಅವ್ರನ್ನ ಕೇಳಿದ್ದಕ್ಕೆ ದರ್ಶನ್ ಅವರಿಗೋಸ್ಕರ ಈ ಪೂಜೆ ಮಾಡ್ತಾ ಇದ್ದಾರೆ ಅಂತ ಅಂದಿದ್ದಕ್ಕೆ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಇದು ಆ ಉದ್ದೇಶಕ್ಕೆ ಅಲ್ಲ, ಕಲಾವಿದ ಇದು ನಮ್ಮ
ಫಿಲಮ್ ಇಂಡಸ್ಟ್ರಿಯಲ್ಲಿ ಫಿಲಮ್ ಇಂಡಸ್ಟ್ರಿ ಉದ್ಧಾರಕ್ಕೋಸ್ಕರ ಕಲಾ ಮಾಧ್ಯಮದವರು ಪೂಜೆ ಮಾಡ್ತಾ ಇದ್ದಾರೆ ಅಂತ. ಮತ್ತು ನಮ್ಮ ಬಾಸ್ ಏನು ಫಿಲಮ್ ಇಂಡಸ್ಟ್ರಿ ಅಲ್ವಾ? ಹೇಳ್ರಿ ಜಗ್ಗೇಶ್ ಸರ್, ನಮ್ಮ ಬಾಸ್ ಏನು ಫಿಲಮ್ ಇಂಡಸ್ಟ್ರಿ ಅಲ್ವಾ? ಹಾಂ, ಅಂಥದ್ದು ಏನು ಅನ್ಯಾಯ ಮಾಡಿದ್ದಾರೆ ನಮ್ಮ ಬಾಸ್ ನಿಮಗೆ? ಹಾಂ, ನೀವು ಮಾತಾಡಿದ್ದಕ್ಕೆ ತಾನೇ ಅವ್ರು ರಿಯಾಕ್ಟ್ ಆಗಿದ್ದು. ನೀವು ಯಾಕೆ ಮಾತಾಡಬೇಕಿತ್ತು? ಮಾತಾಡಲಿಲ್ಲ. ಅದೇ ಇದು ನಿಮ್ಮನವರು ಮೀಡಿಯಾದವರು ಹೋಗಿ ಒಂದು ಪ್ರಶ್ನೆ ಕೇಳಿದ್ದಕ್ಕೆ ದರ್ಶನ್ಗೋಸ್ಕರ ಹೋಮ ಮಾಡ್ತಾಯಿರ ಅಂದಿದ್ದಕ್ಕೆ ನಾನು ದರ್ಶನ್ಗೋಸ್ಕರ ಮಾಡ್ತಾಯಿದ್ದೆ ಅಂದರೆ ನಾನು ಬರ್ತಾನೆ ಇರಲಿಲ್ಲ ಅಂತೆ. ಅವ್ರು ಕಂಡ್ರಿ ನಿಮಗೆ ಯಾಕೆ ಉರಿ ಹೇಳಿ? ಏನು ಅನ್ಯಾಯ ಮಾಡಿದ್ದಾರೆ ನಮ್ಮ ಬಾಸು? ಎಲ್ಲರಿಗೆ ಹೇಳ್ದೆ, ಪ್ರಶಾಂತ್ ಸಂಬರ್ಗೆ ಎಲ್ಲಿದ್ದಿಲ್ಲ ಎಷ್ಟು ದಿನ ಬಂದು ಜಂಬ ಕುಚ್ಕೊಂತ ಇದ್ದಿಲ್ಲ, ನ್ಯಾಯ ಕೊಡಿಸ್ಬೇಕು ಹಂಗೆ ಹಿಂಗೆ ಅಂತಂದು. ಇವಾಗ ಕೊಡಿಸೋ ಬೋಳಿ ಮಗನೇ, ಕೊಡಿಸಿ ಇವಾಗ. ಒಟ್ಟಿಗೆ ಅನ್ನ ತಿಂದ್ಯಾ, ಹೇಳಿ ತಿಂದ್ಯಾ? ಭಾವನಾ ಬೆಳಗ್ಗೆ ನಿನಗೆ ಹೇಳ್ತಾ ಇರೋದು. ಯಾವ ಬಿಲ್ದಲ್ಲಿ ಹೋಗಿ ಮಲ್ಕೊಂಡಿದ್ಯಾ ಇಷ್ಟು ದಿನ ಇದ್ದಿದ್ದು ಗತ್ತು ಗಮ್ಮಂತ ಇವಾಗ ಎಲ್ಲಿದೆ? ಬಂದು ಆ ಹೆಣ್ಮಗು ಬಗ್ಗೆ ಮಾತಾಡು. ನಮ್ಮ ಬಾಸ್ ಹೆಸರು ಹೇಳ್ಕೊಂಡು ಬರ್ತಾ ಇದೆಯಲ್ಲ, ಹೇಳೋ ಇವಾಗ. ಆ ಹೆಣ್ಮಗು ಬಗ್ಗೆ ಮಾತಾಡಿ ಇವಾಗ ಯಾಕೆ ಮಾತಾಡ್ತಾ ಇಲ್ಲ? ಒಬ್ಬರ ಮಾತಾಡಿದ್ದೀರಾ ಬೋಳಿ ಮಕ್ಕಳ ನೀವು? ಯಾವನಾರು ಒಬ್ಬ ಮಾತಾಡಿದ್ರ? ರೇಣುಕಾ ಸ್ವಾಮಿ ಕೇಸಲ್ಲಿ ನಮ್ಮ ಬಾಸ್ ಕೊಲೆ ಮಾಡಿದಾರಂತ ಆರೋಪ ಮಾಡ್ತಾ ಇದ್ದೀರಲ್ಲ, ಆರೋಪಿ ಅಷ್ಟೇ, ಅಪರಾಧಿ ಅಲ್ಲ. ಬಟ್ ನಾನು ಹೇಳ್ತಾ ಇರೋದು, ಈಗ ಆರೋಪ ಮಾಡ್ತಾ ಇದ್ದೀರಲ್ಲ ನೀವು, ಆರೋಪ ಮಾಡ್ತಾ ಇದ್ದೀರಲ್ಲ, ಇದ್ರ ಬಗ್ಗೆನ ತನಿಖೆ ಹಚ್ಚಿ ಇದ್ರ ಬಗ್ಗೆನ ಮಾತಾಡಿ. ಆ ಥರ ರೇಣುಕಾ ಸ್ವಾಮಿ ಕೇಸಲ್ಲಿ ಎಷ್ಟು ನೀವು ಮಾತಾಡಿದ್ರು ಇದ್ರ ಬಗ್ಗೆನ ಅಷ್ಟೇ ಮಾತಾಡ್ಬೇಕು ನೀವು. ನಾ ಕೇಳ್ಕೊಳೋದು ಇಷ್ಟೇ, ಇದನ್ನೆಲ್ಲರೂ ವಿಡಿಯೋ ಶೇರ್ ಮಾಡಿ ಪ್ರತಿಯೊಬ್ಬರು, ಇಡೀ ಭಾವನಾ ಬೆಳಗೆರೆ ಆಗಲಿ ಎಲ್ಲ ಇಡೀ ಯಾರ್ಯಾರು ವಿಕೃತ ಕಾಮಿಗಳಿದಾರಲ್ಲ ಅವರೆಲ್ಲರಿಗೂ ತಲುಪಿಗೆ ಶೇರ್ ಮಾಡಿ ಪ್ರತಿಯೊಬ್ಬರು, ಇಡೀ ಭಾವನಾ ಬೆಳಗೆರೆ ಆಗಲಿ ಎಲ್ಲ ಇಡೀ ಯಾರ್ಯಾರು ವಿಕೃತ ಕಾಮಿಗಳಿದಾರಲ್ಲ ಅವರೆಲ್ಲರಿಗೂ ತಲುಪಿಕಿದ್ದು. ಬೇಡ, ವಿಕೃತ ಮನಸ್ಸು ಯಾರಿಗೂ ಬೇಡ. ಹಾಂ, ಈ ಥರ ಎಲ್ಲ ಯಾರಿಗೂ ಬೇಡ. ಪ್ರತಿಯೊಬ್ಬರ ಮನೆಯಲ್ಲಿ ಹೆಣ್ಮಕ್ಳಿದ್ದಾರೆ. ನಾವು ಈ ಭೂಮಿ ಬಂದೇವೆ ಅಂತಂದರೆ ಒಂದು ಹೆಣ್ಣೇ ಕಾರಣ. ನಮ್ಮ ತಾಯಿ ಕೂಡ ಒಂದು ಹೆಣ್ಣಲ್ವಾ? ಅದನ್ನು ತಿಳ್ಕೊಳ್ಳಿ ಫಸ್ಟು. ಯಾರು ಈ ಥರ ಕೃತ್ಯ ಮಾಡೋಕ್ಕೆ ಹೋಗ್ಬೇಡ್ರಿ. ದಯವಿಟ್ಟು ನಿಮ್ಮನ್ನು ಕೈ ಮುಗಿದು ಕೇಳ್ಕೊತ ಇದ್ದೀನಿ. ಆದರೆ ಮಾಡಿದವ್ರಿಗೆ ಮಾತ್ರ ಅತಿ ಕಠಿಣವಾದ ಶಿಕ್ಷೆ ಕೊಡಿಸ್ಲೇಬೇಕು ಸರ್. ನಮ್ಮ ಕಾನೂನು ಮ್ಯಾಗ ನಮ್ಮ ನಂಬಿಕೆ ಇದೆ. ಬಟ್ ನಮ್ಮ ಬಾಸ್ ಏನು ಅವತ್ತು ರೇಣುಕಾ ಸ್ವಾಮಿಗೆ ಮಾಡಿದಾರಂತ ಆರೋಪ ಬಂದಿದೆಯಲ್ಲ, ಅವ್ರು ಮಾಡಿದಾರ ಬಿಟ್ಟಿದಾರ ಅದು ಬೇಡ, ಸೆಕೆಂಡ್ರಿ. ಅವನು ಸತ್ತಿರೋದೇ ಒಳ್ಳೆಯದಂತ ನನ್ನ ಅನಿಸಿಕೆ. ಬಟ್ ನಿಮ್ಮ ಅನಿಸಿಕೆ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಬಟ್ ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ, ಪ್ರತಿಯೊಬ್ಬರು ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಷ್ಟೇ, ಧನ್ಯವಾದ.